ನೀವು ಕೂಡ ದೈಹಿಕ ಪ್ರತಿನಿಧಿ. ಸೊ ಅಂದ್ರೆ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋಂಥದ್ದು ಒಂದು, ಮತ್ತು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ DCM, ಎರಡೆರಡು ಹುದ್ದೆ ಸಚಿವರು, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರು, ಈ ರೀತಿಯಾದಂತಹ ಆರೋಪ ಇದೆ. ಸೊ ಹಾಗಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಒತ್ತಡ ಇದೆಯಾ? ನೋಡಿ, ನನ್ನ ಇವತ್ತು ರಾಜಕಾರಣ ಒಂದೊಂದು ಸಂದರ್ಭದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಇವತ್ತಿರ್ತಕ್ಕಂಥ ಸನ್ನಿವೇಶನು, ಇವತ್ತು BJPಯವರು ನಮ್ಮ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿ, ಎಲ್ಲ ಆರೋಪಗಳು ಕೂಡ ಏನೋ ತುಟ್ಟ ತುದಿ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿ, ಅಪಪ್ರಚಾರಗಳನ್ನ ಮಾಡಿ, ಏನೋ ಒಂದು ಕಡೆ ಕಾಂಗ್ರೆಸ್ಸಿನ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತಾಗಿದ್ದೇನೆಂದರೆ, ನ್ಯಾಯಾಲಯಗಳ ತೀರ್ಪು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಿರ್ದೋಷಿ ಇರ್ತಕ್ಕಂಥ ರೀತಿಯ ತೀರ್ಪನ್ನು ಕೊಟ್ಟ ಮೇಲೆ ಪದೇ ಪದೇ ಅದನ್ನು ಎತ್ತೋದಕ್ಕೆ ಅವಕಾಶ ಇಲ್ಲ. ಈಗ ನಮ್ಮಲ್ಲಿ ಮುಂದೆ ಇರತಕ್ಕಂಥದ್ದು ಅಂತಂದರೆ ಒಂದೇ ವಿಚಾರ ಅಂತ ಹೇಳಿದ್ರೆ, ಇದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಈಗಾಗಲೇ ಆಗಿ 4 ವರ್ಷ ಆಯಿತು. ಸ್ಥಳೀಯ ಚುನಾವಣೆಗಳು ನಡೆದಿಲ್ಲ ಮತ್ತು ಮುನ್ಸಿಪಾಲ್ಟೀಸ್ ಚುನಾವಣೆಗಳು ಆಗಿಲ್ಲ. ಎಷ್ಟೋ ಕಡೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಆಗಿದೆ, ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತುವರೆಗೂ ಕೂಡ ನೇಮಕಾತಿ ಆಗಿಲ್ಲ. ಇದ್ರ ಕಡೆಗೆ ನಾವು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಆ ಕಾರಣದಿಂದ ಬಹುಶಃ ನನ್ನ ಅನುಭವದಲ್ಲಿ ಇವತ್ತು ಯಾವುದೇ ಥರವಾದಂಥ ಬದಲಾವಣೆಗಳಾಗಲಿ ಏನೂ ಇರೋದಿಲ್ಲ. ಎಲ್ಲರೂ ಕೂಡ ನಮ್ಮ ಗಮನ ಎಲ್ಲದೂ ಕೂಡ ಇವತ್ತು ನಾಳೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆ ಮೇಲೆ ಇದೆ. ಸ್ಥಳೀಯ ಚುನಾವಣೆಯಲ್ಲಿ ನಾವು ಯಾವುದಾದ್ರೂ ರೀತಿಯಲ್ಲಿ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಂತಾರೆ ಅಂತಕ್ಕಂಥದ್ದೆಲ್ಲ ಬಹುಶಃ ನನ್ನ ಅನಿಸಿಕೆ ಅಂತಂದರೆ, ಸದ್ಯಕ್ಕೆ ಚುನಾವಣೆ ಮೇಲೆ ಕೇಂದ್ರೀಕೃತ ಆಗ್ತದೆ. ಈಗಾಗಲೇ ಕೋರ್ಟವರು ಕೂಡ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಡೆಯೋದ್ರಿಂದ ಯಾವುದೇ ಥರವಾದಂಥ ಪ್ರಕ್ರಿಯೆಗಳು ಈಗ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆರವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರು. ನಾವೊಂದು ಹೆಮ್ಮೆ ಪಡಬೇಕು, ಯಡಿಯೂರಪ್ಪನವ್ರ ನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರೇ. ಅವ್ರದ್ದು ಸ್ವಂತ ರಾಜ್ಯದಲ್ಲಿ ಅವ್ರೇನು ಹೇಳಿದ್ದಾರೆ, ಅವ್ರದ್ದೇ ಅಂತ ದಾಟಿನಲ್ಲಿ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿರಿ ಅಂತೇಳಿ. ಅಂದರೆ ಶಟ್ ಯುವರ್ ಮೌತ್ ಅಂತ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಇದು ಯಾವುದನ್ನು ಕೂಡ ಈಗ ಯಾವುದೇ ತೀರ್ಮಾನಗಳನ್ನು ಪಕ್ಷದ ಮೇಲೆ ಆಗಲಿ ಸರ್ಕಾರದ ಮೇಲೆ ತೀರ್ಮಾನ ತಗೊಳ್ತಕ್ಕಂಥವ್ರು ವರಿಷ್ಠರು. ಅವರೇ ಹೈಕಮಾಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಧ್ಯಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ಸ್ವಲ್ಪ ಏನು ಮಾತಾಡಬೇಡಿ, ಏನು ತೀರ್ಮಾನ ತಗೋಬೇಕು ನಾವು ತಗೊಳ್ತೀವಿ, ಆಡಳಿತ ಕಡೆಗೆ ಗಮನ ಕೊಡಿ ಅಂತಕ್ಕಂಥದ್ರ ಬಗ್ಗೆ ಅವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಸರ್, ಅವರೇ ಹೇಳಿದ್ರು ಸರ್, 1 ವಾರ ಅಥವಾ 2 ವಾರದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗಳಾಗ್ತವೆ ಅನ್ನೋದು ಮಾತನ್ನ ನೋಡಿ. ಅವರು ಕರ್ನಾಟಕ ಅಂತ ಹೇಳಿಲ್ಲ, ಅವರು ಬೇರೆ ರಾಜ್ಯಗಳದ್ದೆಲ್ಲದೂ ಕೂಡ ಬದಲಾವಣೆಗಳು ಪ್ರಕ್ರಿಯೆಗಳು ಇದ್ದೇ ಇರ್ತದೆ ಯಾವಾಗಲೂ ಕೂಡ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾದ್ಮೇಲೆ ಯಾವುದೋ ಒಂದು ರಾಜ್ಯದಲ್ಲಿ ಅಧ್ಯಕ್ಷ ಬದಲಾವಣೆ ಕೂಡ ಆಯಿತು ಮತ್ತು ಕಾರ್ಯದರ್ಶಿಗಳು ಅವರೆಲ್ಲರೂ ಬದಲಾವಣೆಗಳು ಮಾಡ್ತಾರೆ. ಅದು ಯಾವಾಗಲೂ ಕೂಡ ಒಂದು ಪಕ್ಷದಲ್ಲಿ ಒಂದು ನಿರಂತರ ದೇಶದ ಮಟ್ಟದಲ್ಲಿ. ಅದು ಕರ್ನಾಟಕಕ್ಕೆ ಹೋಲಿಸಿ ಯಾವುದನ್ನು ಕೂಡ ಅವ್ರು ಮಾತನಾಡಿಲ್ಲ. ಈಗ ನೀವು ಹೇಳ್ತಾ ಇದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಹೈಕಮಾಂಡ್ ಹೇಳಿದೆ ಅಂತ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತಂತೆ ನಿಮ್ಮ ಜಿಲ್ಲೆಯ ಸಚಿವರು KN ರಾಜಣ್ಣ ನೋಡಿ, ನಾನು ಹೇಳ್ತೀನಿ, ನಾನು ಯಾರೇ ನಿರ್ದಿಷ್ಟವಾಗಿ ಯಾರು ಏನು ಹೇಳ್ತಾರೆ ಅಂತ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಬಹುಶಃ ಇವತ್ತು ಶಾಸಕರಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಪಕ್ಷದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಇದು ಸ್ಥಳೀಯವಾದಂಥ ಆಡಳಿತದ ಚುನಾವಣೆಗಳನ್ನು ಮಾಡ್ದಲೇ 4-6 ವರ್ಷಗಳಿಂದ ನಾವು ಖಾಲಿ ಕೂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಬೀಳ್ತದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣಕ್ಕೂ ಕೂಡ ಕೊರತೆ ಆಗ್ತದೆ. ಪದೇ ನಾವು ಉತ್ತರವನ್ನು ಕೊಡಬೇಕಾಗ್ತದೆ, ಚುನಾವಣೆ ಯಾವಾಗ ಮಾಡ್ತೀವಿ, ಏನು ಮಾಡ್ತೀವಿ ಅಂತಕ್ಕಂಥದ್ದು.
ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗೋದಿಲ್ಲ. ಈಗ ನಾನು ಒಂದು ಮಾತಾಡೋದು ಅವರೊಂದು ಮಾತಾಡೋದು ಅಂತಕ್ಕಂಥದ್ದು ಬೇಡ. ನಾವೆಲ್ಲರೂ ಸೇರಿ ಇವತ್ತು ಸ್ಥಳೀಯ ಭದ್ರತಾ ಚುನಾವಣೆಗಳನ್ನು ಎದುರಿಸೋದಕ್ಕೆ ಸಜ್ಜಾಗೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.